ಶುಭ ಮುಂಜಾನೆ. ಭಾರತದಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲಿ ಶೋಷಿತ ಸಮುದಾಯಗಳನ್ನು ಮೇಲೆತ್ತುವ ನಿಟ್ಟಿನಲ್ಲಿ ಮೀಸಲಾತಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನ ಬಾಬಾ ಸಾಹೇಬರು ಇಡೀ ದೇಶದ ಶೋಷಿತ ಸಮುದಾಯಗಳಿಗೆ ಬಹುದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳ ನಂತರವೂ ಕೂಡ ಒಂದಷ್ಟು ಸಮುದಾಯಗಳು ಇನ್ನೂ ತಳಮಟ್ಟದ ಸಮುದಾಯಗಳಾಗಿ ಉಳಿದುಕೊಂಡಿವೆ. ದಲಿತರು ತೆಗೆದುಕೊಂಡವರೇ ಇನ್ನಷ್ಟು ಮೀಸಲಾತಿಗಳನ್ನು ತೆಗೆದುಕೊಳ್ತಿದ್ದಾರೆ. ಆದ್ದರಿಂದ ಇನ್ನೂ ಸಿಗದ ಎಷ್ಟೋ ಸಮುದಾಯಗಳು ಹಾಗೆಯೇ ಉಳಿದಿದೆ ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಮಾತ್ರವಲ್ಲದೆ ತೆಲಂಗಾಣ, ಪಂಜಾಬ್ ಮುಂತಾದ ರಾಜ್ಯಗಳಲ್ಲಿ ಒಳ ಮೀಸಲಾತಿಯ ಬಗ್ಗೆ ಕೂಗುಗಳು ಬಂದಿತ್ತು. ಅದರ ನಿಟ್ಟಿನಲ್ಲಿ ಕಳೆದ ಆಗಸ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿತ್ತು. ಅದರ ಪ್ರಕಾರವಾಗಿ ರಾಜ್ಯಗಳಿಗೆ ಬಿಟ್ಟ ವಿಚಾರ ಅಂತ, ಒಳ ಮೀಸಲಾತಿ ಅನ್ನುವಂಥದ್ದು ರಾಜ್ಯಗಳಿಗೆ ಬಿಟ್ಟ ವಿಚಾರ ಅಂತ. ಅದರಿಂದ ನಮ್ಮ ಕರ್ನಾಟಕ ಸರ್ಕಾರ ಸದಾಶಿವ ಆಯೋಗ, ಮೊದಲೇ ನೇಮಕಗೊಂಡಿದ್ದಂತಹ ಸದಾಶಿವ ಆಯೋಗದ ಶಿಫಾರಸುಗಳನ್ನು ಒಪ್ತೇವೆ ಅಂತ ಇತ್ತು. ಆದರೆ ಅದು ಸೈಂಟಿಫಿಕ್ ಆಗಿಲ್ಲ, ವೈಜ್ಞಾನಿಕ. ನಾವು ಕೂಡ ಇದಕ್ಕಿಂತ ಮೊದಲು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಯಾಕಂದ್ರೆ ಅದು ಡೋರ್ ಟು ಡೋರ್ ಸ್ಟೆಪ್ ಇಲ್ಲ, ಅದು ಮನೆ ಮನೆಗೆ ಭೇಟಿ ಪಡೆದೆ ಎಲ್ಲೋ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದಂಥ ವರದಿ, ಅದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಮ್ಮ ಸಮುದಾಯದ ಸತ್ಯಾಂಶಗಳು ಹೊರಬೀಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಅದಕ್ಕೆ ಪೂರಕವಾಗಿ ಈಗ ಸರ್ಕಾರ ನಿವೃತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ HN ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ಅಂದ್ರೆ ಆ ಸದಾಶಿವ ಆಯೋಗದ ವರದಿಗಳಲ್ಲಿ ತಪ್ಪಿದೆಯೋ ಸರಿ ಇದೆಯೋ ಇದನ್ನ ವಿಚಾರಣೆ ನಡೆಸಿ, ಇದು ಎಂಪರಿಕಲ್ ಡಾಟಾ ಅಂದ್ರೆ ಸೈಂಟಿಫಿಕಲಿ ಇದು ಕ್ರೋಢೀಕರಿಸಿದ ದತ್ತಾಂಶವಲ್ಲವಾ ಅಂತ ಅದನ್ನ ವಿಚಾರಣೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಪೂರಕವಾಗಿ ಆಯೋಗವು ಪ್ರಥಮ ಹಂತದಲ್ಲಿ ಪ್ರಾಥಮಿಕವಾಗಿ ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ. ಅದರಲ್ಲಿ ಆ ದತ್ತಾಂಶಗಳು ಸೈಂಟಿಫಿಕ್ ಅಲ್ಲ ಅನ್ನೋದನ್ನ ನಿರೂಪಿಸಿಕೊಂಡ ಅವರು ಪುನಃ ಜಾತಿಗಣತಿಗೆ ಇಳಿದಿದ್ದಾರೆ. ಈ ಜಾತಿಗಣತಿ ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗಿ ದಲಿತರು ಯಾರಿದ್ದಾರೆ ಅಲ್ಲ, ಇನ್ನೂ ತಳಮಟ್ಟದಲ್ಲಿ ಈ ಸೌಲಭ್ಯಗಳನ್ನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದ, ಔದ್ಯೋಗಿಕವಾಗಿ ಹಿಂದುಳಿದ ಸಮುದಾಯಗಳನ್ನ ಪತ್ತೆ ಹಚ್ಚುವಲ್ಲಿ ಈ ಗಣತಿಯ ಉದ್ದೇಶ ಅಂತ ಹೇಳಿದ್ದಾರೆ. ಆ ಉದ್ದೇಶದ ಮೇಲೆಗೆ ಈಗ ಜಾತಿ ಗಣತಿಗೆ ಇಳಿದಿದ್ದಾರೆ. ಈಗ ನಮ್ಮ ಆದಿದ್ರಾವಿಡ ಅಂದ್ರೆ ತುಳುನಾಡಿನ ಆದಿದ್ರಾವಿಡರು ಅಂದ್ರೆ ಸತ್ಯಸಾರಮಣಿ ಶ್ರೀ ಕಾನದಕಟ್ಟದರನ್ನ ಕುಲದೈವರಾಗಿ ಆರಾಧಿಸುತ್ತಿರುವಂತಹ ನಮ್ಮ ಸಮುದಾಯಕ್ಕೆ, ನಮ್ಮ ಸಮುದಾಯದ ಏಳಿಗೆಯ ಭವಿಷ್ಯದ ಬಗ್ಗೆ ಜವಾಬ್ದಾರಿ ಹೊತ್ತಂತಹ ರಾಜ್ಯ ಸಂಘಟನೆಯ ಪ್ರಮುಖರಾಗಿ ನಾವು ಹೇಳ್ತಾ ಇರೋದೇನು ಅಂದ್ರೆ, ನೀವು ನಿಮ್ಮ ಜಾತಿಯಲ್ಲಿ ಅಲ್ಲಿ ಸಮೀಕ್ಷೆಯಲ್ಲಿ ಬರುವಾಗ ನಿಮ್ಮ ಜಾತಿಯಲ್ಲಿ ಆದಿದ್ರಾವಿಡ ಅಂತಾನೆ ಮೆನ್ಷನ್ ಮಾಡಿ, ಅಂದ್ರೆ ಆದಿದ್ರಾವಿಡ ಅಂತಾನೆ ನಮೂದಿಸಿ. ಉಪಜಾತಿ ಅಂತ ಕೇಳಿದಾಗ ಈಗ ಕರಾವಳಿಯ ತುಂಬಾ ಜಾತಿಗಳಿಗೆ ಅವರದಾದ ಉಪಜಾತಿಗಳು ಅಥವಾ ಮೂಲ ಜಾತಿಗಳಿವೆ. ಆದರೆ ನಮ್ಮಲ್ಲಿ ಇನ್ನೂ ಕೂಡ ನಾವು ಉಪಜಾತಿಯನ್ನ ಸರ್ಕಾರ ಮಟ್ಟದಲ್ಲಿ ನಮೂದಿಸುವಲ್ಲಿ ವಿಫಲರಾಗಿದ್ದೇವೆ. ಅದನ್ನ ಆದಷ್ಟು ಬೇಗ ಕುಲಶಾಸ್ತ್ರ ಅಧ್ಯಯನಕ್ಕೆ ನಾವು ಸರ್ಕಾರಕ್ಕೆ ಅದರ ವಿಷಯವಾಗಿ ನಾವು ಸರ್ಕಾರದ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ. ಆದ್ರೆ ಈ ಸಮೀಕ್ಷೆ ನಮ್ಮಲ್ಲಿ ಉಪಜಾತಿ ಇಲ್ಲದೇ ಇರೋ ಕಾರಣದಿಂದ ಹೊರಗೆ ಉಳಿಬಾರ್ದು ನಮ್ಮ ಸಮುದಾಯ. ಅದಕ್ಕೋಸ್ಕರ ಜಾತಿಯಲ್ಲಿ ಆದಿದ್ರಾವಿಡವನ್ನು ನಮೂದಿಸಿ, ಉಪಜಾತಿಯಲ್ಲಿ ಗೊತ್ತಿಲ್ಲ ಅನ್ನೋದೊಂದು ಆಪ್ಷನ್ ಇದೆ. ಆ ಆಪ್ಷನ್ ಅನ್ನ ನೀವು ಎಲ್ಲರೂ ಇದನ್ನ ನಮೂದಿಸಬೇಕು ಅಂತ ಸಮುದಾಯದ ಬಾಂಧವರಲ್ಲಿ, ಸತ್ಯಸಾರಮಣಿ ಕಾನದಕಟ್ಟದರನ್ನ ಆರಾಧಿಸುವಂತಹ ಆದಿದ್ರಾವಿಡ ಸಮುದಾಯ ಬಾಂಧವರಲ್ಲಿ ನಾವು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಯಾವುದೇ ತರದ ಗೊಂದಲಗಳು ಬೇಡ. ನಾವು ಗೊತ್ತಿಲ್ಲ ಅಂತ ಹೇಳಿದ ಕೂಡಲೇ ಕೆಲವೊಂದು ಅಪಪ್ರಚಾರಗಳಿದೆ. ಗೊತ್ತಿಲ್ಲ ಅಂತ ಹೇಳಿದ ಕೂಡಲೇ ನೀವು ಜಾತಿ ಇಲ್ಲದ ಪಟ್ಟಿಯಲ್ಲಿ ಹಾಕ್ಬಿಡ್ತಾರೆ ನಿಮ್ಮನ್ನ, ಅಲ್ಲ ನಿಮ್ಗೆ ಯಾವುದೇ ಮೀಸಲಾತಿಗಳನ್ನ ತಡೆ ಹಿಡಿತಾರೆ ಅಂತ. ಮೀಸಲಾತಿಯನ್ನ ತಡೆ ಹಿಡಿಯುವಂಥದ್ದು ಯಾರ ಅಪ್ಪನ ಸೊತ್ತು ಅಲ್ಲ, ಅದು ಸರ್ಕಾರ, ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರುವಂತ ನಮ್ಗೆ ಹಕ್ಕು. ಅದನ್ನು ಯಾವುದೇ ಆಯೋಗಕ್ಕಾಗಲಿ ಯಾವುದೇ ಸರ್ಕಾರಕ್ಕಾಗಲಿ ನಮ್ಮ ಮೀಸಲಾತಿಯನ್ನ ತಡೆ ಹಿಡಿಯುವಂತ ಶಕ್ತಿ ಇಲ್ಲ. ಆದ್ರಿಂದ ಸಮುದಾಯದ ಬಾಂಧವರಲ್ಲಿ ಹೇಳೋದು, ನಾನು ಒಂದೇ ಕೋರಿಕೆಯನ್ನು ಮಾಡ್ತೇನೆ, ಆದಿದ್ರಾವಿಡರು ಉಪಜಾತಿಯನ್ನ ಗೊತ್ತಿಲ್ಲ ಅಂತ ಹೇಳಿ ಯಾವುದೇ ಗೊಂದಲಗಳಿಗೆ ಕಿವಿ ಕೊಡಬೇಡಿ. ಮತ್ತೆ ರಾಜ್ಯದಲ್ಲಿ ಈ ಒಳ ಮೀಸಲಾತಿಗಳು ಬಂದಾಗ ದಲಿತರ ಕೂಗು ಇಲ್ಲೂ ಕೂಡ ಜೋರಾಗಿ ಆಗ್ತಾ ಇದೆ. ನಿಮ್ಮನ್ನು ಹೊಲೆ ಮಾಡಿ, ಮಾದಿಗ ಮಾಡಿ ಅಂತ ಇಂಥ ಒಂದಷ್ಟು ಪ್ರೆಷರ್ಗಳು ನಿಮ್ಮ ಮೇಲೆ ಬರ್ತಾ ಇದೆ, ಅದು ನಮ್ಗೆ ಗೊತ್ತಿದೆ. ಅದನ್ನು ಯಾವುದನ್ನೂ ಕಿವಿ ಕೊಡದೆ ನಮ್ಮ ಸತ್ಯಸಾರಮಣಿ ಕಾನದಕಟ್ಟದರ ಜಾತಿ ಏನಿದೆ ಅದರ ಐಡೆಂಟಿಟಿಗೋಸ್ಕರ, ಅದರ ಅಸ್ಮಿತೆಗೋಸ್ಕರ ಜಾತಿಯನ್ನು ಪ್ರತ್ಯೇಕವಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ
ಆದಿ ದ್ರಾವಿಡ ಉಪಜಾತಿಯನ್ನು ಗೊತ್ತಿಲ್ಲ ಅಂತ ನಮೂದಿಸಿ ಯಾವುದೇ ಗೊಂದಲಗಳಿಗೆ ಕಿವಿಕೊಡಬೇಡಿ. ಸಮುದಾಯದ ಭವಿಷ್ಯವನ್ನ ಸರ್ಕಾರ ಮಟ್ಟದಲ್ಲಿ ನಿರ್ಧರಿಸುವಲ್ಲಿ ನಮ್ಮ ಸಂಘವು ಸಂಪೂರ್ಣವಾದ ಜವಾಬ್ದಾರಿಯನ್ನು ವಹಿಸ್ತದೆ ಅಂತ ಈ ಮೂಲಕ ಸಮುದಾಯಕ್ಕೆ ನಾವು ಭರವಸೆಯನ್ನು ಕೊಡ್ತಾ ಇದ್ದೇವೆ. ಹೌದು, ಕರೆಕ್ಟ್ ಸರ್, ಇಲ್ಲ ಅಂತ ಹೇಳಬೇಕು. ಆದ್ರೆ ಇದು ಆಪ್ ಬೇಸ್ಡ್ ಸರ್ವೆ ಆಗಿರೋದರಿಂದ ಇದು ಸರ್ವೆ ನಾವು ಮೊದಲಿನ ಜನಗಣತಿಗಳೆಲ್ಲ ಪೇಪರ್ ಅಲ್ಲಿ ಬರ್ತಾ ಇತ್ತು. ಒಂದು ಪೇಪರ್ ಅಲ್ಲಿ ಅವರೊಂದು ಡಿಸೈನ್ ಮಾಡಿ ಕೊಡ್ತಿದ್ರು, ಅದ್ರಲ್ಲಿ ನಾವು ಏನು ಬೇಕೋ ಬರೀಬಹುದಿತ್ತು. ಆದ್ರೆ ಇದು ಈಗ ನಡೀತಿರುವಂತಹ ಸರ್ವೆ ಪೇಪರ್ ಲೆಸ್ ಸರ್ವೆ, ಅಂದ್ರೆ ಡಿಜಿಟಲ್ ಸರ್ವೆ. ಅದು ಆಪ್ ಅಲ್ಲಿ ಇರುವಂತ ಸರ್ವೆ ಆದ್ರಿಂದ ಆ ಆಪ್ ಅಲ್ಲಿ ಇನ್ಬಿಲ್ಟ್ ಆಪ್ಷನ್ಸ್ ಗಳು ಮಾತ್ರ ಇದೆ. ಯಾವುದೇ ಕಾರಣಕ್ಕೆ ಅಲ್ಲಿ ಎಕ್ಸ್ಟ್ರಾ ನೀವು ಟೈಪ್ ಮಾಡುವಂತ ಅವಕಾಶನೇ ಇಲ್ಲ. ನೀವು ಇಲ್ಲ ಎಸ್ ಆರ್ ನೋ, ಅಲ್ಲ ಇದು ಹೌದು ಅನುಭವಿಸಿದಿರಾ, ಇಲ್ಲ ಎಸ್ ಆರ್ ನೋ ಇಷ್ಟೇ ಕೊಡ್ಬೇಕು. ಅಂದ್ರೆ ಅದರಲ್ಲಿ ಏನು ಇನ್ಬಿಲ್ಟ್ ಆಗಿ ನಮೂದಿಸಿದಾರ ಆಪ್ ರಚನೆ ಮಾಡುವಾಗ ಅವ್ರದ್ದೊಂದು ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲಿ ಏನ್ ಮಾಡಿದಾರ ಅದೇ ಇದರಲ್ಲಿ ಇರೋದ್ರಿಂದ ನಮ್ಗೆ ಆಕ್ಚುಲ್ ಅಲ್ಲಿ ಇತರೆ ಅಥವಾ ಇಲ್ಲ ಅಂತ ಕೊಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಿತ್ತು, ಆದ್ರೆ ಕೊಟ್ಟಿಲ್ಲ. ಆದ್ರಿಂದ ಗೊತ್ತಿಲ್ಲ ಅನ್ನೋದನ್ನ ಮಾಡಿ ಅಂತ ಹೇಳಿದ್ದೇವೆ. ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ಪ್ರತಿನಿಧಿಸ್ತೇವೆ. ಈ ಪ್ರಾದೇಶಿಕವಾರಾಗಿ ಆದಿ ದ್ರಾವಿಡನ್ನ ಜಾತಿಯಾಗಿ ಕೊಟ್ಟು ಗೊತ್ತಿಲ್ಲ ಅನ್ನುವಂಥದ್ದನ್ನು ಯಾರು ಕೊಟ್ಟಿದ್ದಾರೋ ಆ ಎಲ್ಲ ದತ್ತಾಂಶಗಳು ನಮ್ಮ ಸಮುದಾಯಕ್ಕೆ ಸೇರಿದ್ದು ಅನ್ನೋದನ್ನ ನಾವು ಅದನ್ನ ಕ್ರಾಸ್ ವೆರಿಫೈ, ಸರ್ಕಾರ ಮಟ್ಟದಲ್ಲಿ ಡಾಟಾನ ಕ್ರಾಸ್ ವೆರಿಫೈ ಮಾಡುವಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸಮಾಜ ಕಲ್ಯಾಣ ಮಂತ್ರಿಗಳಲ್ಲೂ ಕೂಡ ಈ ಬಗ್ಗೆ ನಾವು ಮನವಿಯನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಕೂಡ ಕೆಲಸ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಸರ್ಕಾರ ಮಟ್ಟದಲ್ಲಿ. ಅದ್ರಲ್ಲಿ ಡೋಂಟ್ ನೋ ಅಂತ ಆಪ್ಷನ್ ಇದೆ, ಅದೇ ಗೊತ್ತಿಲ್ಲ ಅಂತ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಅದನ್ನೇ ಕೊಡಿ ಅಂತ ಹೇಳ್ತಾ ಇದ್ದೇವೆ ಸರ್. ಹೌದೌದು, ನಮ್ಗೆ ಆದಿ ದ್ರಾವಿಡದಲ್ಲಿ ಇರ್ಲಿಕ್ಕೆ ಯಾವುದೇ ಇದಿಲ್ಲ. ಆದ್ರೆ ಸರ್ಕಾರದ ಒಂದು ಈಗ ಆಯೋಗದ ಎಸ್ಪೆಷಲಿ ಆಯೋಗದಲ್ಲಿ ಒಂದು ಸಮಸ್ಯೆ ಇದೆ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರಗಳು ಅದು ಒಂದು ಸ್ಪೆಸಿಫಿಕ್ ಜಾತಿ ಅಲ್ಲ. ಅದು ಬೇರೆ ಬೇರೆ ಸಮುದಾಯ ಬೇರೆ ಬೇರೆ ಸಂದರ್ಭಗಳಲ್ಲಿ ತಮ್ಮ ಮೂಲ ಜಾತಿಯ ಬಗ್ಗೆ ಇದ್ದ ಕೀಳರಿಮೆಗಳಿಂದ ಆ ಜಾತಿಯನ್ನು ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಮೈಸೂರು ಕಡೆ ಹೋದ್ರೆ ಹೊಲೆಯರು ಕೂಡ ಅವರು ಹೊಲೆಯ ಅನ್ನುವ ಪದದ ಬಗ್ಗೆ ಇರುವ ಕೀಳರಿಮೆಯಿಂದಾಗಿ ಹೊಲೆಯರು ಕೂಡ ಆದಿ ದ್ರಾವಿಡವನ್ನು ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ಕೂಡ ನಾವು ನಮ್ಗೆ ಯಾರೋ ನಮ್ಮ ಮೇಲೆ ಹೇರಲ್ಪಟ್ಟ ಶಬ್ದವನ್ನು ನಾವು ಒಪ್ಪದೆ ನಾವು ಆಗ ಆದಿ ದ್ರಾವಿಡವನ್ನು ತಗೊಂಡಿದ್ದೇವೆ. ನಮ್ಮ ಜಾತಿ ಈಗಲೂ ಕೂಡ ಆದಿ ದ್ರಾವಿಡ ಸಮೂಹದಲ್ಲಿ ನಾವು ಗುರುತಿಸ್ಕೊಳ್ಳಿಕ್ಕೆ ಹೆಮ್ಮೆಯನ್ನು ಕೂಡ ಪಡ್ತೇವೆ. ಆದ್ರೆ ಆ ಜಾತಿಯಲ್ಲಿ ನಮ್ಮದೇ ಆದ ಒಂದು ಪ್ರತ್ಯೇಕ ಐಡೆಂಟಿಟಿ ಬೇಕಾದ್ರೆ ಉಪಜಾತಿ ಅಗತ್ಯ ಇದೆ ಅಂತ ಸರ್ಕಾರ ಮಟ್ಟದಲ್ಲಿ ಈಗ ಧ್ವನಿ ಆಗ್ತಾ ಇದೆ. ಆದ್ರಿಂದ ಅದಕ್ಕೆ ಕೂಡ ನಮ್ಗೆ ಒಂದು ಗೌರವಾನ್ವಿತ ಪದದೊಂದಿಗೆ ಉಪಜಾತಿಯನ್ನು ಗುರುತಿಸ್ಕೊಳ್ಳಿಕ್ಕೆ ನಮ್ಮಲ್ಲೂ ಕೂಡ ಮನಸ್ಸಿದೆ. ಅದಕ್ಕೆ ಪೂರಕವಾದ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಯಾರೋ ಹೇರಲ್ಪಟ್ಟ ಪದಗಳನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಎಲ್ರಿಗೂ ಉಪಜಾತಿ ಕೊಟ್ಟಿದ್ದಾರೆ. ಆದಿ ದ್ರಾವಿಡದಲ್ಲಿ ಎಲ್ರಿಗೂ ಉಪಜಾತಿಗಳಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬ್ರು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಸರ್ಟಿಫಿಕೇಟ್ ಕೂಡ ಆದಿ ದ್ರಾವಿಡ ಅಂತಾನೆ ಇದೆ. ಅವರು ಉಪಜಾತಿ ಛಲವಾದಿ ಅಂತಿದೆ, ಅವರಲ್ಲಿ ಸ್ಪಷ್ಟತೆಗಳಿವೆ. ಆದ್ರೆ ನಮ್ಮಲ್ಲಿ ನಾವು ಇಲ್ಲಿ ತಳ ಸಮುದಾಯದ್ರಿಂದ ರಾಜ್ಯ ಮಟ್ಟದ ಕನೆಕ್ಷನ್ ನಮ್ಮಲ್ಲಿ ಅಷ್ಟು ದೊಡ್ಡದಾಗಿ ಇಲ್ಲದೆ ಇರೋದ್ರಿಂದ, ನಾವು ನಿಜವಾಗಿಯೂ ತಳಮಟ್ಟದಲ್ಲೇ ಉಳಿದಿರೋದ್ರಿಂದ ನಮ್ಮಲ್ಲಿ ಇನ್ನೂ ಕೂಡ ದೊಡ್ಡ ರಾಜಕೀಯ ವ್ಯವಸ್ಥೆಗೆ ಎಕ್ಸ್ಪೋಜರ್ಗಳು ಇಲ್ಲದೆ ಇರೋದ್ರಿಂದ ನಾವು ಉಳಿದಿದ್ದೇವೆ. ಎಲ್ಲಿ ಇಲ್ಲ, ಮುಗೇರ ಸಮುದಾಯದಕ್ಕೆ ಮುಗೇರ ಸಮುದಾಯ ಅಂತಾನೆ ಇದೆ. ನಮ್ದು ಆದಿ ದ್ರಾವಿಡ ಸಮುದಾಯ ಅಂದ್ರೆ ಒಂದಷ್ಟು ಬೇರೆ ಬೇರೆ ಕೀಳು ಹೆಸರಿಂದ ನಮ್ಮನ್ನು ಕರಿತಾ ಇದ್ರು. ನಾವು ಅದನ್ನು ಕರೆಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆದ್ರಿಂದ ನಾವು 1950ರಿಂದಲೇ ಆ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದ್ದೇವೆ. ಈಗ ಅದರಲ್ಲಿ ಉಪಜಾತಿಯನ್ನು ಕೇಳಿರೋದು, ನಾವು ಅದನ್ನು ವಿರೋಧಿಸ್ತಾ ಇಲ್ಲ. ಆದ್ರೆ ನಾವು ಸರ್ಕಾರದ ಮಟ್ಟದಲ್ಲಿ ಸಮಯಾವಕಾಶವನ್ನು ಕೇಳಿದ್ದೇವೆ. ನಮ್ಗೆ ಅಲ್ಲಿ ಉಪಜಾತಿಯನ್ನ ಕುಲಶಾಸ್ತ್ರ ಅಧ್ಯಯನವನ್ನು ನಡೆಸಲಿಕ್ಕೆ ನಮ್ಗೆ ಕೊಡಬೇಕು, ನಮ್ಗೆ ಗೌರವಾನ್ವಿತ ಒಂದು ಜಾತಿಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತ ಸರ್ಕಾರ ಕೂಡ ಒಪ್ಕೊಂಡಿದೆ ಅದರ ನಿಟ್ಟಿನಲ್ಲಿ.